ಜನಸೇನಾ ಸೇವಾ ಟ್ರಸ್ಟಿನ ವತಿಯಿಂದ ನಮ್ಮ ದಿವಂಗತರಾದಂಥ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ಅದು ಕೂಡ ಈ ಭಾಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿವಂಗತ ಆಲಂಗೂರು ಸಿದ್ದಣ್ಣನವರ 14ನೇ ಪುಣ್ಯಸ್ಮರಣೆಯ ಒಂದು ಅಂಗವಾಗಿ ಇವತ್ತು ಬಡ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಜನಸೇನಾ ವತಿಯಿಂದ ಮತ್ತು ಅವರ ಸುಪುತ್ರಿಯಾದಂಥ ಭವಾನಿ ಮೇಡಮ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಆಲಂಗೂರು ಸಿದ್ದಣ್ಣನವರ ಭವಾನಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆಧಾರದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ತಗೊಂಡು ಬಮ್ಮ. ಅಧ್ಯಕ್ಷರಾದಂಥ ವಾಂಜನಹಳ್ಳಿ ಬಾಲಕೃಷ್ಣ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಂದ್ರ ಸರ್ ಬನ್ನಿ ನೀವು. ಹಾಗೆ ನಮ್ಮ ಮತ್ತೊಬ್ಬ ಹಾಗೆ ನಮ್ಮ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜನಸೇವಾ ಟ್ರಸ್ಟಿನ ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಫೀವುಲ್ಲಾ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ. ಜನಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಕೂಡ ಏಕೀಭವಿಸಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. అట్లు కాదు వేరే మ్యాట్ ఉంది కరెక్ట్గా ఫోన్ చేసి మరి పిలిచేది వాళ్ళే కదా. ಒಬ್ಬ NGO ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ನಾರಾಯಣಪ್ಪ ಅವರು ಆಗಮಿಸಿದ್ದಾರೆ. ಅವರು ಜನಸೇವಾ ಟ್ರಸ್ಟಿನ ಎಲ್ಲ ಮುಖಂಡರು ಹಾಗೂ ನಮ್ಮ ಮಾಧ್ಯಮದವರು ದಯವಿಟ್ಟು ನಿಮ್ಮಲ್ಲಿ ಎಲ್ಲ ಯೂಟ್ಯೂಬರ್ಸ್ ಬಂದಿದ್ದೀರಾ. ದಯವಿಟ್ಟು ಯಾರಾದರೂ ಒಬ್ಬರು ಬಂದರೆ ನಿಮ್ಮೆಲ್ಲರ ಪರವಾಗಿ ನಾವು ಒಬ್ಬರಿಗೆ ಸನ್ಮಾನವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಯೂಟ್ಯೂಬರ್ಸ್ ಚಾನಲ್ಗಳು ನಮಗೆ ಗೊತ್ತಿಲ್ಲ, ಸರಿಯಾಗಿ ಹೆಸರುಗಳು ಗೊತ್ತಿಲ್ಲ. ದೊಡ್ಡವರು ಒಬ್ಬರನ್ನ ನೀವು ಆಯ್ಕೆ ಯಾಕಂದ್ರೆ ಇವಾಗ ಲೇಟ್ ಆಗಿದೆ, ಮಕ್ಕಳಿಗೆ ಊಟದ ಸಮಯ. ಜಾಸ್ತಿ ಮಾತಾಡ್ತಾ ಇದ್ರೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ, ಬಿಸಿಲು ಬೇರೆ ಇದೆ. ಅದಕ್ಕೆ ಎಲ್ಲ ನಮ್ಮ ಮುಖಂಡರಿಗೆಲ್ಲ ಇಲ್ಲಿ ಸೇರಿರೋ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ ಗುಡಿಪಲ್ಲಿ ಪಂಚಾಯತಿ ಎಲ್ಲ ಮುಖಂಡರಿಗೂ ಮುಖ್ಯವಾಗಿ ಏನು ನಾಳೆ 9ನೇ ತಾರೀಕು 12ನೇ ತಿಂಗಳು 2025 ಅಂದರೆ ನಾಳೆ ನನ್ನ ಆರಾಧ್ಯ ದೈವ ಶ್ರೀ ಆಲಂಗೂರು ಸಿದ್ದಣ್ಣನವರ ಪುಣ್ಯ ಸ್ಮರಣೆ ಅಂಗವಾಗಿ ನಮ್ಮ ಟ್ರಸ್ಟ್ನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನು ಮಾಡಿದ್ದೇವೋ ಅದರಿಂದ ಸುಮಾರು ವರ್ಷಗಳಿಂದ ಅನ್ನ ಹೆಸರಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಟೈಮಲ್ಲಿ ದಿನಸಿ ಕಿಟ್ ಆಗಲಿ, ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಅದೇ ರೀತಿ ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ. ಈ ವರ್ಷನೂ ಒಂದು ಮಾಡಬೇಕಂತ. ಯಾಕಂದರೆ ಅಣ್ಣ ಅವ್ರಿಗೆ ಸ್ಕೂಲ್ ಅಂದರೆ ತುಂಬ ಕಾಲೇಜ್ ಇತ್ತು. ನಾನು ನೋಡ್ತಾ ಇದ್ದೆ ಜೋಡಿಯಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿ. ಅದರಿಂದ ನಮ್ಮ ಗುಡಿಪಲ್ಲಿ
ಶಾಲೆಯಲ್ಲಿ ಕೊಡೋಣ ಅಂತ ನಮ್ಮ ನರಸಿಂಹಣ್ಣನ, ನಮ್ಮ BMR ಮೇಸ್ಟ್ರನ್ನ, ಮತ್ತೆ ಇವರು ಸೆಪಿಯನ್ ಅವ್ರನ್ನ, ಮಿಕ್ಕಿದೆಲ್ಲ ಅವ್ರನ್ನು ನಾವು ಕೇಳಿದಾಗ ಆಯಿತು ನಮ್ಮ ಶಾಲೆಗೆ ಬನ್ನಿ, ಇಲ್ಲಿ ಕೊಡ್ಬೇಕಂತ ಅವರು ಇದು ಮಾಡಿದ್ರು ಟ್ರಸ್ಟ್ ವತಿಯಿಂದ. ಅದಕ್ಕೆ ಇಲ್ಲಿ ಅವರು ನಮ್ಮನ್ನು ಬರಮಾಡಿಕೊಂಡು ಈ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲ ನಾನು ಮೊದಲನೇ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಏನು ಪ್ರತಿಯೊಬ್ಬರು ಹುಟ್ಟು ನಿಶ್ಚಿತ ಸಾವು ಖಚಿತ ಅಂತಾರೆ. ಅದೇ ರೀತಿ ನನ್ನ ಆರಾಧ್ಯ ದೇವ, ನನ್ನ ತಂದೆ ಸಮಾನರಾದ ಸೀನಣ್ಣನವರ ಪುಣ್ಯ ಸ್ಮರಣೆ ಅಂಗವಾಗಿ 3 ದಿವಸ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ನಮ್ಮ ಚಲಪಲ್ಲಿ ಗ್ರಾಮಾಂತರ ಹಮ್ಮಿಕೊಂಡಾಗಿದೆ. ಅದು ನಿನ್ನೆ ಚಾಲನೆ ಆಯಿತು. ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಮೃದ್ಧಿ ಮಂಜಣ್ಣವರು, ಅನೇಕ ಲೀಡರ್ಸು ಮುಖಂಡರು ಬಂದದು ಚಾಲನೆ ನೀಡಿದ್ರು. ನಾಳೆ ಅದರದ್ದು ಲಾಸ್ಟ್ ದಿನ ಪ್ರೈಜು ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿರುವ ಎಲ್ರಿಗೂ ನಾನು ಇವಾಗ ಸುಮಾರು ಸ್ಕೂಲಲ್ಲಿ ಬೆಳಗ್ಗೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಕಾರ್ಯಕ್ರಮ. ನಮ್ಮ ಮಾಧ್ಯಮ ಮಿತ್ರರು ನಿಜವಾಗ್ಲೂ ಬಿಸಿಲಲ್ಲಿ ಅವ್ರು ನಮ್ಮ ಗಾಡಿಗಳಲ್ಲಿ ಬರ್ತಾ ಇದ್ದೆ. ತುಂಬ ನನಗೆ ಒಂಥರ ಏನೋ ಸಂತೋಷ, ಅದೇ ನೋವು ಆಯ್ತು. ಯಾಕಂದ್ರೆ ಅವ್ರು ಅಷ್ಟು ಕಷ್ಟವಾಗಿ ನಮ್ಮ ಕಾರ್ಯಕ್ರಮ ಇದು ಮಾಡ್ತಿದ್ದೆ. ನಾನು ಅವರಿಗೆ ನಿಜವಾಗ್ಲೂ ಚಿರಋಣಿ ಅಂತ ನಾನು ಹೇಳ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ. ಅದೇ ರೀತಿ ನಮ್ಮ ಭವಾನಕ್ಕೆ ಅವರು, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನನಗೆ ಯಾವತ್ತೂ ಒಂದು ಕಷ್ಟ ಅಂತ ಬಂದಾಗ ನನ್ನ ಇದೀನಂತ ನನ್ನ ಬೆನ್ನಿನ ಬಾಗಿಲು ನಿಂತಿದೆ. ನಮ್ಮ ಅಕ್ಕ ಅವರಿಗೆ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ನರಸಿಂಹಣ್ಣ, ಸೆಬಿಯನ್ನವರು, ಅನೇಕ ಜನ, ಇವರು ನಿಜವಾಗ್ಲೂ ಹೆಸರು ನನಗೆ ಕೃಷ್ಣಣ್ಣ ಅವರು, ವಿಶ್ವನಾಥ ಆಚಾರ್ಯನವರು, ಇವರೆಲ್ಲ ತುಂಬಾ ಯಾವುದೇ ಇದಾದ್ರೂ ಇಲ್ಲಿ ಬಂದು ಸೇರಿ ಇದೆಲ್ಲ ಮಾಡ್ತಾ ಇದ್ದಾರೆ. ತುಂಬಾ ನನಗೆ ಸಂತೋಷ ಆಗುತ್ತೆ. ಮತ್ತೆ ನಮ್ಮ ಟೀಮ್ ಎಲ್ಲ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಏನು ಟೀಮ್ ಇದೆ, ಅವರೆಲ್ಲ ಏನೇ ನಾನು ಹೇಳಿದ್ರು ಅದಕ್ಕೆಲ್ಲ ಮುಂದೆ ನಿಂತು ಮಾಡ್ತಾರೆ. ನಮ್ಮ ಪ್ರತಿಯೊಬ್ಬರಿಗೂ ಅವರು ಇವರಂತೆಲ್ಲ ಅನ್ಯತಾ ಭಾವಿಸಬೇಡಿ. ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನನಗೆ ಈ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಾನು ಒಂದು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಿಥಿ ಅಂದ್ರೆ ನಮ್ಮ ಆಲಂಗೂರು ಶ್ರೀನಿವಾಸಣ್ಣಂದು ನಾಳೆ ಇದೆ ಅಂತ ಎಲ್ಲ ಬಂದು ಹುಡುಗರಿಗೆ ಈ ಒಂದು ಕಾರ್ಯಕ್ರಮ ಮಾಡಲು ಎಲ್ಲ ಇಚ್ಛೆ ಇದ್ದು ನಮ್ಮ ಜನಸೇವಾ ಟ್ರಸ್ಟ್ ವತಿಯಿಂದ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಈ ಒಂದು ಗುರುಪಲ್ಲಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಒಂದು ಸೇವೆ ಮಾಡ್ತಾ ಇರೋದು ನಮಗೊಂದು ಒಳ್ಳೆಯ ಸಂತೋಷ ಸುದ್ದಿ. ಅದೇ ಯಾಕೆ ನಮ್ಮ ಆಲಂಗೂರು ಸೀನಣ್ಣ ಅವರ ಪುಣ್ಯ ಸ್ಮರಣೆಯ ದಿನ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ, ರಾಜಕೀಯವಾಗಿ ಆದರೂ ಮತ್ತೆ ನಮ್ಮ ಸೇವೆ ಆದರೂ ಏನಾದ್ರೂ ನಮ್ಮ ಗುಡುಪಲ್ಲಿ ಕಡೆ ಆಲಂಗೂರು ಶ್ರೀನಿವಾಸ್ ಅಂದ್ರೆ ಒಂದು ಟೈಗರ್. ಆಲಂಗೂರು ಶ್ರೀನಿವಾಸ್ ಅಂದ್ರೆ ನಮ್ಮ ಏರಿಯಾಗೆ ಒಂದು ಟೈಗರ್ ಇದ್ದಂಗೆ. ಇದೇ ಶಾಲೆಯಲ್ಲಿ ಸುಮಾರು ಒಂದು ಅಂದಾಜು ಎನ್ನಿಸಿಂಟಾಡಪ್ಪ ಬಗೂರು ಸುಮಾರು ವರ್ಷ ಅಲ್ಲಲ್ಲ, ಈ ನಮ್ಮ ಏರಿಯಾದಲ್ಲಿ ಸಿಗೋದು ತುಂಬಾ ಕಷ್ಟ. ಅಂಥವ್ರು ಹುಟ್ಟಿ ಬರಬೇಕು ಅಂತ ಸೀನಣ್ಣ ಅವರು ಪ್ರತಿಯೊಂದು ಶಾಲೆ, ಈ ಒಂದು ಕಗ್ಗಲ್ನಾಥ ಅಂತ ಒಂದಿದೆ, ಸುಮಾರು ಅಲ್ಲಕ್ಕೆ ಹೋಗೋದಕ್ಕೆ ಮನುಷ್ಯ ನಡ್ಕೊಂಡು ಹೋಗೋದಕ್ಕೆ ದಾರಿ ಇರ್ತಾ ಇರ್ಲಿಲ್ಲ, ದಾರಿ ಮಾಡಿಕೊಟ್ರು. ಅಲ್ಲಿ ಒಂದು ಶಾಲೆ ಹಾಕಿದ್ರು. ಕೋಡ್ಪಲ್ಲಿ, ಕಲಾಸ್ಪಲ್ಲಿ, ಕಗ್ಗಲ್ನಾಥ, ಕಮಂದಿನ್ನೆ, ನಾಗೇನಲ್ಲಿ ಪ್ರತಿಯೊಂದು ಊರಿಗೂ ಒಂದೊಂದು ಶಾಲೆ ಕೊಟ್ಟು, ಪ್ರತಿಯೊಂದು ಮಾಡಿ, ಮತ್ತೆ ಇಲ್ಲೇ ನಮ್ಮ ವೆಟನರಿ ಹಾಸ್ಪಿಟಲ್ಗೆ ನಾವೇ ಜಾಗ ಕೊಟ್ಟು ಫ್ರೀಯಾಗಿ. ಅವ್ರು ಹೇಳಿದ್ರೆ, ನಮ್ಮಣ್ಣ ಇದ್ರು ಕುಮಾರಾಚಾರ್ಯ ಅವರೇ, ಅಲ್ಲೊಂದು ಜಾಗ ಕೊಡ್ರಿ, ವೆಟನರಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬೇಕಾಗುತ್ತೆ, ಈ ಹಸು ಅದು ಇದು ಹೋಗ್ಬೇಕು, ಸ್ವಲ್ಪ ಹಸು ಎಮ್ಮೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ನಾವು ಫ್ರೀಯಾಗಿ ಜಾಗ ಕೊಟ್ಟು, ಇವಾಗ ಅವ್ರ ಹೆಸರಿನಲ್ಲೇ ಇದೆ. ಮುಂದೆನೆ ಅವ್ರ ಹೆಸರು ಅವರೇ ಬಂದು ಉದ್ಘಾಟನೆ ಮಾಡುವವರೆಗೂ ನಾವು ಬಿಡಲಿಲ್ಲ. ಆ ಥರ ಅವರು ಮಾಡಿದ ಒಂದು ಕಾರ್ಯ ನಮ್ಮ ಗುಡುಪಲ್ಲಿ ಪಂಚಾಯತಿಗೆ, ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಮಾಡವ್ರೆ. ಆದ್ರೆ ನಮ್ಮ ಗುಡುಪಲ್ಲಿ ಪಂಚಾಯತಿಗೆ ಅವರು ಮಾಡಿರೋ ಸೇವೆ ಅಪಾರ ಅಂತ ನಮ್ಮ ಆಲಂಗೂರು ಸೀನಣ್ಣ ಅವರ ಪುಣ್ಯ ಸ್ಮರಣೆ ದಿನ ಇವಾಗ ಈ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಅವರ ಜನ ಹೇಳ್ತಾರೆ ಗಂಡು ಮಗ ಆಗ್ಬೇಕು, ಹೆಣ್ಮಗು ಬೇಡ ಅಂತ. ನೋಡಿ, ಹೆಣ್ಮಗು ಆಗಿದ್ರು ಕೂಡ ಗಂಡು ಮಗುಗಿಂತ ಹೆಚ್ಚಾಗಿ ನಮ್ಮ ಭಾವನಮ್ಮ ಅವರು ಬಂದು ಇವಾಗ ಈ ಒಂದು ಪುಣ್ಯ ಸ್ಮರಣೆ ದಿನ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲ ಒಂದು ಗರ್ವ ಕಾರಣ. ಆ ಎಮ್ಮನು ಅದೇ ನಮ್ಮ ಭವಾನಮ್ಮ ಅವರು ರಾಜಕೀಯದಲ್ಲಿ ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಬರಬೇಕು, ಆ ಥರ ಹೆಸರು ತಗೊಬರ್ಬೇಕು. ಅದೇ ಇದರಲ್ಲಿ JDS ನಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ಗೆದ್ದಿದ್ದಾರೆ. ಅವರು ಅಷ್ಟೇ, ಇವಾಗ ಅಸೆಂಬ್ಲಿಯಲ್ಲಿ ಅವರು ಟೈಗರ್. ಅಸೆಂಬ್ಲಿಯಲ್ಲಿ ಅವರು ಇವಾಗ ಹೆಂಗಂದ್ರೆ
ಇದು ಬೇರೆ ಇದೆ, ಪಕ್ಷ ಬೇರೆ ಇದೆ, ಸ್ಟೇಟ್ ಅಲ್ಲಿ ಪಕ್ಷ ಬೇರೆ ಇದೆ. ಇವ್ರು JDS ರೂಲಿಂಗ್ ಇಲ್ಲ, ಆದ್ರೂ ಕೂಡ ಅವರು ಅಸೆಂಬ್ಲಿಯಲ್ಲಿ ಗರ್ಜನೆ ಮಾಡ್ತಾವ್ರೆ, ನಮ್ಗೆ ಅಷ್ಟು ಕೊಡ್ಬೇಕು, ನಮ್ಮ ಮುಳಬಾಗಿಲು ತಾಲೂಕಿಗೆ ಇಷ್ಟು ಕೊಡ್ಬೇಕು, ಜನ ಎಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ. ಆ ತರ ನಮ್ಮ JDS ಪಕ್ಷದಲ್ಲಿ ಎಲ್ಲರೂ ಒಂದು ಆಲಂಗೂರು ಶ್ರೀನಿವಾಸ್ ತರ, ನಮ್ಮ ಸಮೃದ್ಧಿ ಮಂಜುನಾಥ್ ತರ ಎಲ್ಲರೂ ಇರ್ಬೇಕಂತ ಹೇಳಿ, ನಮ್ಮ ಭವನಮ್ಮ ಈ ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ನಾನು ಒಂದು ಇಚ್ಛೆಯಿಂದ ನಮ್ಮ ಮನಸ್ಸಿಂದ ಹೇಳ್ತಾ ಈ 4 ಮಾತು ನಾವೆಲ್ಲ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸ್ತೀನಿ. ಆಸೆಯಂತಹ ಭವಾನಿಯಕ್ಕನವರೇ, ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷ ಅಂತ ವಾಣಿಗಲಿ ಬಾಲಕೃಷ್ಣ ಅವರೇ, ಹಾಗೂ ನಮ್ಮ ಊರಿನ ಹಿರಿಯರೇ, ನನ್ನ ಹಿತೈಷಿಗಳೇ, ಹಾಗೂ ನೆಚ್ಚಿನ ಗುರುಗಳೇ, ಹಾಗೂ ಮಕ್ಕಳೇ, ಹಾಗೂ ಪ್ರತಿಕಾವಂದವರೇ, ಈ ದಿನ ನಾವು ನಮ್ಮ ಮಾಜಿ ಶಾಸಕರಾದಂತಹ, ಮಾಜಿ ಪೌರಾಡಳಿತ ಸಚಿವರಾದಂತಹ ಹಾಗೂ ಅಸೆಂಬ್ಲಿ ಟೈಗರ್ ಎಂದೇ ಗುರುತಿಸಿದಂತಹ ನಮ್ಮ ಆಲಂಗೂರು ಶ್ರೀನಿವಾಸಣ್ಣವರ 14ನೇ ವರ್ಷದ ಪುಣ್ಯತಿಥಿ ಆಚರಿಸ್ತಾ ಇದ್ದೀವಿ. ನಾನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು 2 ರಿಂದ 3 ಸಲ ಅಷ್ಟೇ ನಾನು ತುಂಬಾ ಪರಿಚಯ. ಅವ್ರು ಹೇಳಿದ ಒಂದೇ ಒಂದು ಮಾತು ನನಗೆ ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಆಯಿತು. ಹೆಂಗೆ ಅಂದ್ರೆ, ನಮ್ಮ ಅಕ್ಕ ಅವ್ರ ಮದುವೆಗೆ ಬಂದಿದ್ರು, ಹೇಗೇಪ್ಪ ನೀವಂತೂ ರಾಲೇದ್ರ ನೀ ಕೊಡಗಣ ನಾನು ಬೀಚು ಅಂತಂದ್ರು. ನನಗೂ ಆ ಟೈಮಲ್ಲಿ ಓದ್ತಾ ಇದ್ವಿ, ಎಲ್ಲೋ ಕೆಲಸದಲ್ಲಿ ಇದ್ವಿ, ಮಾಡ್ಕೊಂಡ್ ಬಂದ್ವಿ. ಬಟ್ ಯಾವಾಗ ನಾನು ಚುನಾವಣೆ ನಿಲ್ಬೇಕು ಅಂತ ಅನ್ಕೊಂಡು ಆ ಟೈಮಲ್ಲಿ ನಾನು ಫಸ್ಟ್ ಗ್ಯಾಪ್ನ ಬಂದಿದ್ದು ಆ ಶ್ರೀನಣ್ಣವ್ರು ಹೇಳಂತ ಮಾತು. ಯಾಕೆ ಅಂದ್ರೆ, ಶ್ರೀನಣ್ಣವ್ರಂತ ಶಿಷ್ಯರು ಹೆಂಗಿದ್ದಾರೆ ಅಂತಂದ್ರೆ, ಅವ್ರು ಯಾವತ್ತೇ ಆಗ್ಲಿ ಅವ್ರ ಸ್ವಂತಕ್ಕೆ ಎಲ್ಲೂ ಕೆಲಸ ಮಾಡಲ್ಲ. ಅವ್ರು ಯಾವತ್ತು ಅವ್ರ ಸ್ವಂತ ಮನೆಗೆ ಯಾವತ್ತೂ ಕೆಲಸ ಮಾಡಲ್ಲ. ಎಕ್ಸಾಂಪಲ್ ನಮ್ಮ ಶೆಫಿಯಣ್ಣ, ಫಸ್ಟ್ ನೀನ್ ಚೆನ್ನಾಗಿರೋ ಮತ್ತೆ ನಾನು ನೋಡ್ಕೊತೀನಿ ಅಂತಾರೆ. ಈ ನರಸಿಂಹಣ್ಣ ಅದೆಲ್ಲಿರ್ತಾರೆ ಅವ್ರಿಗೆ ಗೊತ್ತಿಲ್ಲ, ಎಲೆಕ್ಷನ್ ಬಂದಾಗ ಈ ಮೂಲೆಯಲ್ಲಿ ಇರ್ತಾರೆ, ಆ ಮೂಲೆಯಲ್ಲಿ ಇರ್ತಾರೆ. ನಮ್ಮ ಅಂಕಲ್ಲು, ನಮ್ಮ ಅಬ್ದುಲ್ ಖಾದರ್ ಅಣ್ಣ, ನಮ್ಮ ಇವ್ರು ಎಲ್ಲರೂ. ಯಾಕೆ ಅಂದ್ರೆ ಇವರೆಲ್ಲ ಹೆಂಗಿದೆ ಅಂದ್ರೆ, ಅಧಿಕಾರದಲ್ಲಿ ಇರ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರ್ಲಿ, ಪಕ್ಷನೇ. ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಇವ್ರ ಬಗ್ಗೆ. ಅವ್ರಿಗೆ ಎಷ್ಟು ಶಿಷ್ಯಂದಿವ್ರು ಅಂತಂದ್ರೆ, ಒಬ್ರಿಗೆ ಗೊತ್ತಿಲ್ಲ ಇನ್ನೊಬ್ರು ಕರೆಕ್ಟಾಗಿ ಅವ್ರ ಪುಣ್ಯತಿಥಿ ದಿವಸ ಅವ್ರಿಗೆ ಗೊತ್ತಿರಲ್ಲ, ಇವ್ರು ಹೋಗಿರ್ತಾರೆ, ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಹೋಗಿರ್ತಾರೆ, ಸಮಾಜ ಪೂಜೆ ಮಾಡ್ಕೊಂಡ್ ಬಂದಿರ್ತಾರೆ. ಏಮಣ್ಣ ಪೊಯ್ಯು ಚೆಸ್ಟ್ ಅಪ್ಪೇನೆ ಪೊಯ್ಯು ಚೆಸ್ತಪ್ಪ. ಯಾಕೆ ಅಂತಂದ್ರೆ, ಒಂದು ಅವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರಿಗಿರೋ ನಿಷ್ಠೆ, ಅವ್ರು ಎಷ್ಟು ಇವ್ರಿಗೆ ಅಕ್ರೆ ಮಾಡಿದ್ರೆ ಇವ್ರು ಅಷ್ಟು ನಿಷ್ಠ ಆಗಿರ್ತಾರೆ. ಅದು ಒಂದು ನಾವು ತಿಳ್ಕೊಳ್ಬೇಕು. ಅವ್ರು ನಾವು ಭೌತಿಕವಾಗಿ ನಮ್ಮ ಹತ್ರ ಇಲ್ದಿರಬಹುದು, ಬಟ್ ನಾವು ಸಾಯೋ ತನಕ ಕೂಡ ಅವ್ರು ನಮ್ಮ ಮನಸ್ಸಲ್ಲಿ ಇರ್ತಾರೆ, ಇದ್ದೇ ಇರ್ತಾರೆ, ಮುಂದೆ ಕೂಡ ಇರ್ತಾರೆ. ಹಿಂಗೆ ಹೇಳ್ತಾ, ನಮ್ಮ ಭವಾನಿ ಅಕ್ಕನವ್ರು ಕೂಡ ಸಹ ನಮ್ಮ ತಾಲೂಕಿನ ಅತ್ಯುನ್ನತ ಸ್ಥಿತಿಗೆ ಹೋಗ್ಬೇಕು ಅಂತ ನಾವು ಮನಸ್ಫೂರ್ತಿ ಕೇಳ್ಕೊಂತ ಈ ಮಾತಿಗೆ ಅವಕಾಶ ಕೊಡಂತ ಇಬ್ಬರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ಮಾತನಾಡ್ತೇನೆ. ನಾಳೆ ದಿವಸ ಗ್ರ್ಯಾಂಡ್ ಆಗಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಜನಸೇವಾ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಶ್ರೀನಣ್ಣನವರ ಸುಪುತ್ರಿಯಾದಿಂದ ಡಾಕ್ಟರ್ ಭವಾನಿ ಅಕ್ಕನವರ ಒಂದು ನೇತೃತ್ವದಲ್ಲಿ ನಿನ್ನೆ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಆಯೋಜಿಸಲಾಗಿತ್ತು. ಅಂತ ಒಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ತರ ಈ ವರ್ಷನೂ ಆಚರಣೆ ಮಾಡ್ತಾ ಇದ್ದಾರೆ. ಈಕೆ ಯಾಕೆ ಒಂದು ಟೈಗರ್ ಅನ್ನೋ ಒಂದು ಇದು ಬಂದಂದ್ರೆ, ನಾನು ಯಾವುದೋ ಒಂದು ವಿಷಯಕ್ಕೋಸ್ಕರ ನಮ್ಮೂರು ಲೀಡರ್ ತರ ಕೃಷ್ಣಣ್ಣ ಅಂತಿದ್ರು, ನಮ್ಮ ಶ್ರೀನಣ್ಣವರ ಆಪ್ತ ಸ್ನೇಹಿತ ಅಂತ ಹೇಳ್ಬೋದು, BM ಕೃಷ್ಣಪ್ಪ ಹೆಚ್ಚುಗೋಲಹಳ್ಳಿ ಅಂತ. ಅವರ ಒಂದು ಸಮ್ಮುಖದಲ್ಲಿ ವಿಕಾಸಸೌಧಕ್ಕೆ ಒಂದಿನ ಹೋದಾಗ ಒಂದು 15 ಜನ ಅಧಿಕಾರಿಗಳನ್ನ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಅಲ್ಲಿ ಯಾವುದೋ ಒಂದು ವಿಷಯಕ್ಕೆ ಬಂದ, ಏನಂತ ತಿಳ್ಕೊಂಡಿದ್ಯಾ, ಮುಳಬಾಗಲ್ ತಾಲೂಕಿನ ಶ್ರೀನಣ್ಣ ಅಂದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಟೈಗರ್ ಅಂತ ಒಂದು ಮಾತು ಹೇಳಿದ್ರು. ಅವಾಗ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಅವ್ರಿಗೆ ಕೈ ಜೋಡಿಸಿ ಕೈ ತಟ್ಟಿದ್ರು. ಆವತ್ತಿನಿಂದನೇ ಏನೋ ನಮ್ಮ ಶ್ರೀನಣ್ಣನಿಗೆ ಟೈಗರ್, ಅಸೆಂಬ್ಲಿ ಟೈಗರ್ ಅಂತ ಒಂದು ಬಿರುದನ್ನೇ ವಿಧಾನಸೌಧದಲ್ಲಿ ಕೊಟ್ಟರು. ಮತ್ತೆ ನಮ್ಮ ಈ ಭಾಗದಲ್ಲಿ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ದುಗ್ಸಂದ್ರ ಹೋಬಳಿ ಆಗ್ಬೋದು, ಉತ್ನೂರು ಪಂಚಾಯತ್ ಇದು ಆಗ್ಬೋದು, ಮತ್ತೆ ನಮ್ಮ ಗುಡ್ಪಳ್ಳಿ ಇದಕ್ಕೆ ಇವತ್ತು ಪ್ರತಿ ದಿನ ಜ್ಯೋತಿ ಬೆಳಗ್ಬೇಕಾದ್ರೆ ನಮಗೆ 66/11 ವಿದ್ಯುತ್ ಕೇಂದ್ರಗಳನ್ನ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಘನತೆ ನಮ್ಮ ಶ್ರೀನಣ್ಣನವ್ರಿಗೆ ದಕ್ಕತ್ತೆ. ಇದುವರೆಗೂ ಯಾರು ಆ ತರ ಮಾಡಿಕೊಟ್ಟಿಲ್ಲ. ಮತ್ತೆ ನಮ್ಮ ಊರಿನ ಹತ್ರ ಇದೇ ಹೆಚ್ಚುಗೋಲಹಳ್ಳಿ ಪಂಚಾಯತಿ ಹತ್ರ ಸುಮಾರು 50 ಎಕರೆಯನ್ನ ಒಂದು
ವೆಟರ್ನರಿ ಸಂಶೋಧನಾ ಕೇಂದ್ರ ಬೀದರ್ ಅಂತ ಒಂದು ಇದನ್ನು ಕೂಡ ಅವರು ಹೆಚ್ಚುಗೊಳ್ಳಳ್ಳಿ ಪಂಚಾಯತಿಗೆ ಒಂದು ಕೊಡುಗೆಯಾಗಿ ಕೊಟ್ಟು ಇವತ್ತು ಅಲ್ಲಿ ಒಂದು ಸಂಶೋಧನೆ ಕೇಂದ್ರ ಭಾರಿ ವಿಧಿಯಾಗಿ ನಡೀತಾ ಇದೆ ಅಂತ ಒಂದು ಘನತೆಯನ್ನ ನಮ್ಮ ತಾಲೂಕಿಗೆ ಕೊಟ್ಟು ಇಡೀ ತಾಲೂಕು ಇವತ್ತು ಅವ್ರ ಹೆಸರಲ್ಲಿ ಹೊಗಳಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳು, ಅವ್ರು ಮಾಡಿರ್ತಕ್ಕಂಥ ಅವ್ರು ಏನಂದ್ರೆ ಮಕ್ಕಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಆಗಿತ್ತು. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾನು ಮಕ್ಕಳಿಗೋಸ್ಕರ ಏನಾದ್ರೂ ಮಾಡಬೇಕು, ನಮ್ಮ ತಂದೆಯ ಹೆಸರಿನಲ್ಲಿ ಮುಂದೆ ಇನ್ನೂ ಏನಾದ್ರೂ ಮಾಡಬೇಕು ನನಗೆ ಅಂತ ಒಂದು ಶಕ್ತಿ ಆ ದೈವರು ನಮ್ಮ ತಂದೆ ನಾನು ಕೊಳ್ಳಿ ಅಂತ ಅಕ್ಕನವರು ಭಾವಿಸ್ತಾ ಇದ್ದಾರೆ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗೋಣ. ಯಾಕಂದ್ರೆ ನಮಗೊಂದು ಬಿಟ್ಟು ಪ್ರತಿಯೊಂದು ಊರಲ್ಲಿ, ಯಾವ ಊರಲ್ಲಿ ಶಾಲೆ ಇಲ್ಲ, ಯಾವ ಊರಲ್ಲಿ ಅಂಗನವಾಡಿ ಇಲ್ಲ, ಯಾವ ಊರಲ್ಲಿ ಒಂದು ಇದು ಕೇಂದ್ರ ಇಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನ ಲಿಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಆ ಒಂದು ಊರಿಗೆ ಶಾಲೆ ಮತ್ತು ಅಂಗನವಾಡಿಯನ್ನ ಶಾಂಕ್ಷನ್ ಮಾಡಿರ್ತಕ್ಕಂಥ ಘನತೆ ನಮ್ಮ ಶೀಣಣ್ಣವರಿಗೆ ದಕ್ಕತ್ತೆ ಅಂತ ಒಂದು ವ್ಯಕ್ತಿಯನ್ನ ನಾವು ಇವತ್ತು ಶ್ರವಣೆ ಮಾಡ್ತಾ ಇರೋದು ತುಂಬಾ ಸಂತೋಷ ವಿಷಯ. ಈ ಒಂದು ಅವಕಾಶವನ್ನು ಕೊಟ್ಟ ನಮ್ಮ ಅಕ್ಕನವರಿಗೂ ಮತ್ತು ನಮ್ಮ ಜನಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ನಮ್ಮ ಬಾಲಣ್ಣನವ್ರಿಗೂ, ನಮ್ಮ ಮಾಧ್ಯಮ ಮಿತ್ರದವ್ರಿಗೂ, ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಇವರು ಧುರೀಣರಾಗಿರ್ತಕ್ಕಂಥ ಮತ್ತು ನಮ್ಮ ನಾಯಕರಿಗೆ ವಂದಿಸುತ್ತಾ, ಒಬ್ಬೊಬ್ಬರ ಹೆಸರನ್ನು ಹೇಳಿದ್ರೆ ಜಾಸ್ತಿ ಆಗ್ತದೆ. ಅದರಿಂದ ಎಲ್ರಿಗೂ ಒಂದೇ ಸತಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಅಣ್ಣವರ ಅಭಿಮಾನಿ. ಅಸೆಂಬ್ಲಿ ಟೈಗರ್ ಅಂದ್ರೆ ಸುಮ್ಮನೆ ಆಗಲ್ಲ. ಎಲ್ರೂ ಹೇಳ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ ಕೆಲವೊಂದು ರಾಜಕೀಯ ನಾಯಕರು, ನಾನು ಮಾಡಿಬಿಟ್ಟಿದ್ದೀನಿ, ಅಷ್ಟು ಮಾಡಿಬಿಟ್ಟಿದ್ದೀನಿ, ಇಷ್ಟು ಮಾಡಿಬಿಟ್ಟಿದ್ದೀನಿ ಅಂತ. ಇವತ್ತು ಗೊತ್ತಾಗ್ತಾ ಇದೆ ಅಣ್ಣ ಏನು ಮಾಡಿದಾನೆ ಅನ್ನೋದು. ಆಲಂಗೂರು ಸೀನನ್ ಏನು ಮಾಡಿದಾನೆ ಅನ್ನೋದು ಪ್ರತಿಯೊಂದು ಊರಿನಲ್ಲಿ ಕುಡಿಯೋ ನೀರಿನಿಂದ ಶಾಲೆ ಓದೋ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಆಲಂಗೂರು ಸೀನನ್ ಅವರ ಕೊಡುಗೆ ಅಂತ. ಯಾಕಂದ್ರೆ ಪ್ರತಿಯೊಂದು ಅಣುವಿನಲ್ಲಿ ಸಹ, ನನ್ನ ಅಣುವಿನಲ್ಲಿ ಸಹ ಯಾರೇ ಬಂದ್ರು ಸಹ ಜಯಸಿಂಹ ಯಾರ್ ಫ್ಯಾನ್ ಅಂದ್ರೆ ಒಂದನೇದು ಆಲಂಗೂರು ಸೀನನ್ ಫ್ಯಾನು, ಎರಡನೇದು ಮೆಗಾಸ್ಟಾರ್ ಫ್ಯಾನ್ ಅಂತ ಹೇಳಿ. ಯಾಕಂದ್ರೆ ನನ್ನ ರಕ್ತ ಅದ್ರಲ್ಲಿ ಇರೋದು. ನಾನು BA ಓದ್ತಾ ಇದ್ದೆ, ಅದರಲ್ಲಿ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರು. BO ಕರೆದು ನೋಡಿ ಮಕ್ಕಳೆಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ರು, ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಅವಾಗ BA ಆಗ್ಬಿಟ್ಟು ನಾನು B.Ed ಮಾಡಿದೆ, MA ಮಾಡಿದೆ, MSW ಮಾಡಿದೆ, ಇವಾಗ PhD ಮಾಡಿದೆ. ಯಾರಿಂದ ಅಂದ್ರೆ ನಮ್ಮ ತಂದೆಯಿಂದ, ಆಲಂಗೂರು ಸೀನನ್ನಿಂದ. ಡಾಕ್ಟರೇಟ್ ಬಂತು ಯಾರಿಂದ? ಅವರಿಂದ, ಆಲಂಗೂರು ಸೀನನ್ನಿಂದ. ಆವಾಗ ಅವರು ನನ್ನನ್ನು ತಿದ್ದಿಲ್ಲ ಅಂದ್ರೆ, ಅವ್ರು ನನ್ನ ಬುದ್ಧಿವಾದ ಹೇಳಿಲ್ಲ ಅಂದ್ರೆ ಇಷ್ಟು ಮಾತ್ರ ನಿಂತ್ಕೊಳ್ಳಕ್ಕಿಲ್ಲ. ಪ್ರತಿಯೊಬ್ಬರಿಗೂ ಒಂದೇ ಒಂದು, ಅಮ್ಮ ನಿಮ್ಗೂ ಒಂದೇ ಒಂದು ಹೇಳೋದು, ಪ್ರತಿಯೊಬ್ಬರಲ್ಲಿ ಒಂದು ವಿದ್ಯೆ ಇದ್ದೇ ಇರ್ತದೆ. ಒಬ್ರು ರಾಜಕೀಯ ಆಗ್ಬೋದು, ಒಬ್ರು ಡಾಕ್ಟರ್ ಆಗ್ಬೋದು ನಮ್ಮ ಅಕ್ಕನ ತರ, ಒಬ್ರು ಏನಪ್ಪಾ ಅಂದ್ರೆ ಕಲೆಕ್ಟರ್ ಆಗ್ಬೋದು. ಪ್ರತಿಯೊಬ್ರು ಚಾಲೆಂಜ್ ಡಿಸರ್ವಿಂಗ್ ತಕೊಳ್ರಿ, ಯಾಕಾಗಲ್ಲ ನೋಡೋಣ. ಆಲಂಗೂರು ಸೀನನ್ನ ಹೆಸರು ನಾವು ಉಳಿಸ್ಬೇಕಂದ್ರೆ ಪ್ರತಿಯೊಬ್ಬರಲ್ಲಿ ರಕ್ತ ಕುದೀತಾ ಇದ್ದು ಪ್ರತಿಯೊಬ್ಬರನ್ನ ಚಾಲೆಂಜ್ ತಕೊಂಡ್ರೆ ಪ್ರತಿಯೊಬ್ಬ ಊರಿನಲ್ಲಿ ಆಲಂಗೂರು ಸೀನನ್ನ ಅಂತವ್ರು ಬೆಳೀತಾರೆ. ಇದು ನಿಜ. ಪ್ರತಿಯೊಬ್ಬರು ರಾಜಕೀಯ ನಾಯಕರು ತುಂಬಾ ಆಲಂಗೂರು ಸೀನನ್ ಫ್ಯಾನ್ಸ್ ಆದ್ರೆ ನಿಷ್ಠಾವಂತರೇ ಇರ್ತಾರೆ. ಯಾವ ಕೆಲಸ ಮಾಡಿದ್ರು ಅದರಲ್ಲಿ ನಿಷ್ಠಾವಂತ ಆಗಿರ್ತಾರೆ. ಬೇರೆಯವರು ಬೆರಳೆದು ತೋರಿಸುವ ಕೆಲಸವನ್ನು ಸಹ ಮಾಡಲ್ಲ. ಅಣ್ಣನ್ ಫ್ಯಾನ್ಸ್ ಆದ್ರೆ ಎಲ್ಲಾದ್ರೂ ಹೋಗ್ಲಿ, ಅಲ್ಲಿಂದ ಡೆಲ್ಲಿವರೆಗೂ ಹೋದ್ರೂ ಸಹ ಆಲಂಗೂರು ಫ್ಯಾನ್ಸ್ ಅಂದ್ರೆ ಅವ್ರ ರಾಜಕೀಯ ಆಗ್ಲಿ ಮತ್ತೆ ಅವರೇ ಗೆಲ್ತಾರೆ. ಇಡೀ ತಾಲೂಕಿನಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ. ಅದು ಯಾಕಂದ್ರೆ ಅನ್ನ ಹಾಕಿರ್ತಕ್ಕಂಥ ಒಂದು ಅಡಿಪಾಯ, ಆ ಬೀಜ ಅಂತ ಅದು. ಅದರಿಂದ ನನಗೆ ಈ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಅಣ್ಣ, ನಮ್ಮ ಬ್ರದರು, ಅವರಿಗೆ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ, ದಯವಿಟ್ಟು ನೀವು ಕರುಣಿಸಿ. ಈ 4 ಮಾತಾಡ್ತಕ್ಕಂಥ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಹಾಸೀನರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಅಂಕಲ್ ಅವರಾಗಿರ್ಬೋದು, ಅವರು ಹಿರಿಯರು, ನಮ್ಮ ತಂದೆಗೆ ಅಬ್ದುಲ್ ಖಾದರ್ ಸರ್ ಅಂಕಲ್, ಅವರು ತುಂಬಾನೇ ನಮ್ಮ ತಂದೆಗೆ ತುಂಬಾ ಆಪ್ತರು. ಆಮೇಲೆ ಅವ್ರು NGO ಆರ್ಗನೈಸೇಷನ್ ಅಂತಂತೇಳಿ ಏನ್ ಮಾಡ್ತಿದ್ದಾರೆ, ನನ್ಗೆ ತುಂಬಾ ಸಂತೋಷ ಆಯ್ತು ನೋಡಿ. ಒಂದು 400 ತೆಂಗಿನ ಸಸಿ, ಮಾವಿನ ಗಿಡ, 4,000 ತೆಂಗಿನ ಸಸಿ ಮತ್ತೆ ಮಾವಿನ ಸಸಿ ಇವೆಲ್ಲ ವಿತರಣೆ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಯಾಕಂದ್ರೆ ಈಗ 1 ಕೋಟಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ದೇನು ಇಲ್ಲ, ಸಾಸಿವೆ ಕಾಳಷ್ಟು ಕೂಡ ಇಲ್ಲ ಹೇಳ್ಬೇಕಾದ್ರೆ.
ಏನೋ ನಾನು ಈಗ ಇಷ್ಟು ವರ್ಷದಿಂದ ನಮ್ಮ ತಂದೆ ಒಂದು ಆಸೆ ಇತ್ತು, ಏನೋ ಒಂದು ಮಾಡ್ಬೇಕು ಅಂತಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಈಗ ನಾನು ನೋಡಿದ್ದು ಏನಂತಂದ್ರೆ ನಮ್ಮ ವಿಶ್ವನಾಥಾಚಾರ್ಯರವರು, ನರಸಿಂಹಣ್ಣ ಅವರು, ಶಫಿ ಅವರು. ಸೊ ಈ ಶಫಿ ಚೀಟಿ ಅವರು 4ನೇ ಇದು ಹೇಳ್ಬೇಕಾದ್ರೆ ಇವರು 3 ಜನ ಏನು ಅಂತಂದ್ರೆ ಈ ನನ್ಗೆ ಯಾಕಂದ್ರೆ ಯಾವಾಗ್ಲೂ ಒಂದ್ ಆಸೆ ಗುಡ್ಪಲ್ಲಿಗೆ ಹೋಗ್ಬೇಕು ಹೆಂಗೆ ಏನು ಅಂತ. ಅಂದ್ರೆ ನಮ್ ಫಸ್ಟ್ ಇಂದ ಗೊತ್ತಿದ್ದು ಗುಡ್ಪಲ್ಲಿನ ಅಂತಂದ್ರೆ ಕುಮಾರಾಚಾರ್ಯಣ್ಣ ಅಂತ ಅವ್ರು ಇಲ್ಲ. ಬಟ್ ನನಗೆ ಅವ್ರ ತಮ್ಮ ಅನ್ನೋದು ಗೊತ್ತಿಲ್ಲ. ಇವ್ರ ಮುಖ ಪರಿಚಯ ಇತ್ತು, ಬಟ್ ಇವ್ರು ಅಂತಂತೆ ಯಾವಾಗ್ಲೂ ನರಸಿಂಹಣ್ಣ ಏನಂದ್ರೆ ಡಾನ್ ಅಪ್ಪ ಅಲ್ಲೇ ಅಂತಾರೆ. ನಾವು ತೆಲುಗು ಮೂವೀಸ್ ಸಮರಸಿಂಹ ರೆಡ್ಡಿ ಇದ್ದಾರೆ, ನರಸಿಂಹ ರೆಡ್ಡಿ ಇವ್ರು ನರಸಿಂಹ ನಾಯ್ಡು ಸ್ಟೇಟಸ್ ಅಲ್ಲಿ ಇದಾರಪ್ಪ ಅಂತ ಅನ್ಕೊಂಡು ಯಾವಾಗ್ಲೂ ಅನ್ಕೊಳ್ಳೋದು ಒಂಥರ ಡಾನ್ ಇಲ್ಲಿ ಅಂತ ಹೇಳಿ ಆತರ ಇದ್ ಮಾಡ್ಕೊಂತಿದ್ವಿ. ಆಮೇಲೆ ಈಗಷ್ಟೇ ನನ್ಗೆ ಇವ್ರು ಹೇಳ್ತಾ ಇದ್ರು ಈ ತರ ನಮ್ ತಂದೆ ಅವ್ರು ತುಂಬಾ ಸ್ನೇಹಿತರ ಮಗ ಅಂತ ಹೇಳಿ. ಅವ್ರ ಬಗ್ಗೆನೂ ಒಂಥರ ಕೇಳಿ ಖುಷಿ ಆಯ್ತು. ಅಟ್ಲೀಸ್ಟ್ ಹಿಂಗಾದ್ರೂ ಬಂದ್ರೆ ಒಂದು ನನಗೆ ಇವ್ರ ಮುಖ ಪರಿಚಯ ಆಗತ್ತೆ, ಅಟ್ಲೀಸ್ಟ್ ಇವ್ರ ಈ ಭಾಗದವ್ರು ಅನ್ನೋದು ಒಂದು ಇದಾಗತ್ತೆ ಅನ್ನೋದು ಒಂದು ಅವಕಾಶ ನನ್ಗೆ ಇವಾಗ ಇವ್ರು ಕೊಟ್ಟಿದ್ದಕ್ಕೆ. ಅದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಬಾಲಕೃಷ್ಣ ಅಖಿಲ ಕರ್ನಾಟಕ ಜನಸೇವೆ. ಯಾಕಂದ್ರೆ ನಾನು ಯಾವತ್ತು ಡಿಸ್ಕಸ್ ಮಾಡ್ತಿದ್ದೆ, ನಾನು ಮಕ್ಕಳಿಗೆ ನನ್ನ ಕೈಲಿ ಆಗೋಷ್ಟು ಸಹಾಯ ಮಾಡಬೇಕು ಅಂತ. ನಮ್ಮ ತಂದೆ ಯಾವಾಗ್ಲೂ ಅನ್ನೋದು ವಿದ್ಯೆಗೆ ಯಾವತ್ತೇ ಆಗ್ಲಿ ನಾವು ವಿದ್ಯಾದಾನ ಮಾಡಿದ್ರೆ ಯಾವತ್ತೂ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದಕ್ಕಿಂತ 4 ಮಕ್ಳು ಓದಿದ್ರೆ ನೀನ್ ತುಂಬಾ ಇದಮ್ಮ ಅಂತಂತೇಳಿ. ಏನೋ 4 ಜನ ಮಕ್ಕಳು ವಿದ್ಯಾವಂತರಾಗಿ ಹೊರಗಡೆ ಬಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ಮ ಸೊಸೈಟಿಗೆ ಒಳ್ಳೇದಾಗತ್ತೆ ಅನ್ನೋದು ಒಂದು. ನಾನು ಯಾಕೆಂತಂದ್ರೆ ಇವತ್ತು ನಾನು ಡಾಕ್ಟರ್ ಆಗಿದ್ದಕ್ಕೆ ಇವತ್ತು ಇಲ್ಲಿ ನಿಂತು ಏನೋ ನನ್ನ ಕೈಲಿ ಆಗೋಷ್ಟು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ನೀವೆಲ್ಲ ಮಕ್ಕಳೇ ನಾನು ಒಂದೇ ನಮ್ಮನ್ನು ಕೇಳ್ಕೊಂಡು ಪ್ರತಿಯೊಬ್ರು ಅಷ್ಟೇ ವಿದ್ಯಾವಂತರಾಗಿ ಪ್ರತಿಯೊಂದು ನಿಮ್ಮ ಇವರು ಟೀಚರ್ಸ್ ಏನ್ ಹೇಳ್ತಾರೆ ಅದು ಕೇಳಿಸ್ಕೊಂಡು ಅದನ್ನ ಅವಕಾಶ ಪಡ್ಕೊಳ್ಳಿ. ನೋಡಿ ನಿಮ್ಮೂರಲ್ಲಿ ಶಾಲೆ ಇದೆ, ಮುಂಚೆ ಮೈಲಿಗಟ್ಟಲೆ ದೂರ ನಡಿಬೇಕಾಗಿತ್ತು. ಈಗ ಅದನ್ನೇನೋ ಪುಣ್ಯಾತ್ಮರು ಇವರೆಲ್ಲ ಸೇರಿ ಅಧಿಕಾರ ಕೊಟ್ಟಿದ್ದಕ್ಕೆ ಇವ್ರು ಮಾಡಿದ್ದಾರೆ, ನಿಮ್ಮೂರಲ್ಲಿ ಶಾಲೆ ಮಾಡಿದ್ದಾರೆ. ಸೊ ಆ ಶಾಲೆ ಮಾಡಿರೋದಕ್ಕೆ ಇವತ್ತೇನು ನಮ್ಗೆ ಇವಾಗ ಅವಕಾಶ ಬಂತು. ನೀವಿದ್ದೀರಾ, ನಿಮ್ಗೆ ಇವಾಗ ಪಠ್ಯಪುಸ್ತಕಗಳು ಕೊಡೋಣ, ನಮ್ ಕೈಲಿ ಆಗೋಷ್ಟು ಮಾಡೋಣ ಅಂತೇಳಿ ಅಂತ. ಸೊ ಹಂಗಾಗಿ ಪ್ರತಿಯೊಬ್ರು ನಾಲೆಜ್ ಈಸ್ ಆಲ್ವೇಸ್ ಪವರ್. ನಾಲೆಜ್ನ ಯಾರು ಕದಿಯಕ್ ಆಗಲ್ಲ. ನಿಮ್ಮ ಹತ್ರ ಇರೋ ವಿದ್ಯೆನ ಯಾರು ಕದಿಯಕ್ ಆಗಲ್ಲ. ಆಸ್ತಿನ ಕದಿಬೋದು, ದುಡ್ಡನ್ನ ಕದಿಬೋದು, ಬಟ್ ನಿಮ್ಮ ಹತ್ರ ಇರೋ ನಾಲೆಜ್ನ ಯಾರು ಕದಿಯಕ್ ಆಗಲ್ಲ. ದಯವಿಟ್ಟು ಎಲ್ರು ವಿದ್ಯಾವಂತರಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ನೀವೆಲ್ಲಾನು. ಸೊ ದಟ್ ಅವಾಗ ನೀವು ಇಂಡಿಪೆಂಡೆಂಟ್ ಆಗಿರ್ತಾರೆ, ಯಾರ ಮೇಲೇನು ಡಿಪೆಂಡ್ ಆಗಲ್ಲ. ಒಂದು ಏನು ಅಂತಂತಂದ್ರೆ ನಾನು ಇದೇ ನಿಮ್ಮ BMR ಮಾಸ್ಟರ್ ಅವ್ರನ್ನ 2 ವರ್ಷದಿಂದ ನಾನು ಭೇಟಿಯಾಗಿದ್ದೆ. ಇದೇ ನಮ್ಮ ತಂದೆ ಇದರಲ್ಲೇ ಹೇಳ್ಬೇಕಾದ್ರೆ ಪುಣ್ಯಸ್ಮರಣೆಯಲ್ಲೇ ಅವಾಗ ಹಿಂಗೆ ಶಾಲಾ ಮಕ್ಕಳ ಪ್ರವಾಸಕ್ಕೆ ಅಂತಂತೇಳಿ ಏನೋ ಅವಾಗ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಿರು ಕಾಣಿಕೆ ಮಾಡಿದ್ವಿ. ಇವತ್ತೇನೋ ನನಗೆ ಅದಕ್ಕೆ ಗುಡುಪಲ್ಲಿ ಅಂತಾನೆ ಹೋಗೋಣ ಗುಡುಪಲ್ಲಿ ಸ್ಕೂಲ್ಗೆ ಹೋಗೋಣ, ಅಲ್ಲಿ ಮಕ್ಳು ಎಷ್ಟಿದ್ದಾರೆ ಹೆಂಗಿದ್ದಾರೆ ನೋಡೋಣ ಅಂತಂತೇಳಿ. ಆಮೇಲೆ ನಮ್ಮ ನರಸಿಂಹಣ್ಣ ಅವ್ರು ಯಾವಾಗ್ಲೂ ಅನ್ನೋರು ಏನಕ್ಕ ನಿನ್ನ ನಮ್ಮೂರ್ ಕಡೆ ಬರಲ್ವಾ ಅಂತಂತೇಳಿ. ಸೊ ಏನೋ ಇದೊಂದು ಅವಕಾಶ ಸಿಕ್ತು. ಬಟ್ ಒಂದು ರಿಕ್ವೆಸ್ಟ್ ಏನು ಅಂತ, ನನ್ಗೆ ಯಾವಾಗ್ಲೇ ಬಂದ್ರು ಈ ಶಾಲುಗಳು ಈ ಹಾರಗಳು ಇವೆಲ್ಲ ಹಾಕೋದು ನನಗೆ ದಯವಿಟ್ಟು ಇಷ್ಟ ಆಗಲ್ಲ. ನಿಮ್ಮ ಪ್ರೀತಿಯೇ ನಿಮ್ಮ ಅಭಿಮಾನ ನನ್ಗೆ ಭಾರಿ ಇಷ್ಟ. ಏನಂತ ಎಲ್ರು ನಗ್ನಗ್ತಾ ಮಾತಾಡ್ಸಿ ಮಾಡಿದ್ರೆ ಅದೊಂದೇ ನನ್ಗೆ ಸಾಕು ಹೇಳ್ಬೇಕಾದ್ರೆ. ಬಟ್ ಬಹಳ ಸಂತೋಷ ಆಗುತ್ತೆ. ಆಮೇಲೆ ಇನ್ನೊಂದು ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ್ಬೇಕಂತಂದ್ರೆ, ಸದಾ ನಿನ್ನೆಯಿಂದಾನು ನೋಡ್ತಿದ್ದೀನಿ ಪ್ರತಿಯೊಬ್ರು ಈ ಇವೆಂಟ್ಸ್ ಅಲ್ಲಿ ಇದ್ದೀರಾ, ನಮ್ಮೊಂದಿಗೆ ಇದ್ದೀರಾ. ಇದೇ ಪ್ರೋತ್ಸಾಹ ನಿಮ್ಮಲ್ಲಿ ಯಾವಾಗ್ಲೂ ಇರ್ಲಿ. ನಾಳೆನೂ ನಮ್ಮೊಂದಿಗೆ ಇರಿ. ನಾಳೆ ಕಾರ್ಯಕ್ರಮ ಅಂತ್ಯ ಆಗತ್ತೆ. ಯಾಕಂದ್ರೆ ಅದಕ್ಕೋಸ್ಕರ ಗ್ರಾಮಾಂತರ ಭಾಗದಲ್ಲಿ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅಂತಂತೇಳಿ ಕ್ರಿಕೆಟ್ ಪಂದ್ಯಾವಳಿ ಫಸ್ಟ್ ಟೈಮ್ ಕ್ರಿಕೆಟ್ ಟೂರ್ನಮೆಂಟ್ ಗ್ರಾಮಾಂತರ ಭಾಗಕ್ಕೆ ನಾವು ಆಯೋಜಿಸಿರೋದು. ಅದು 3 days, ಒಂದ್ ದಿನ ಇಟ್ಕೊಂಡ್ರೆ ಸಾಕಾಗಲ್ಲ. ಯಾಕಂದ್ರೆ ಸುಮಾರು ಜನ ಬಂದು ನೋಂದಣಿಕೆ ಮಾಡ್ಕೊಂಡಿರ್ತಾರೆ. ನೋಡಿ ಯಾವ ಊರಿಗೆ ಕೊಟ್ರು, ಈ ಊರಿಗೆ ಇದ್ ಮಾಡಿದ್ರು ಅನ್ನೋದು ನಮ್ಗೆ ಯಾವ ಭೇದ ಭಾವ ಬೇಡ ಅಂತಂತೇಳಿ ಎಲ್ಲಾ ನಮ್ಮಲ್ಲಿ ನಮ್ಮ ಮುಳ್ಬಾಗಲ್ ಗ್ರಾಮಾಂತರ ಎಷ್ಟು ಹಳ್ಳಿಗಳಿದಾವೆ ಅಷ್ಟು ಹಳ್ಳಿಗಳಿಗೂ ನಾವು ಮೊನ್ನೆ ಮೀಡಿಯಾ ಮುಖಾಂತರ 2 ಫೀಲ್ಡ್ಸ್ ಅಲ್ಲಿ ನಮ್ಮ ಆಡಿಸ್ತಾ ಇದೀವಿ. ನಾಳೆ ಫೈನಲ್ಸ್ ಇರತ್ತೆ. ನಾನು ಇಲ್ಲಿ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಅವ್ರು ಎಲ್ಲರೂ ಏನಂತಂದ್ರೆ ಬಂದು ಒಂದ್ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ನಾವು ಪ್ರೋತ್ಸಾಹ ಕೊಡೋದು ಯಾರಿಗೂ ಅಲ್ಲ, ನಮ್ಮ ಮುಳ್ಬಾಗಲ್ ತಾಲೂಕಿನ ಯೂತ್ಸ್ಗೆ. ಏನೋ ಇದಾದ್ರೂ ಮಾಡಿದ್ರೆ ಏನೋ ಒಂದು ಮಟ್ಟಕ್ಕೆ ಹೋಗ್ತಾರೆ, ಗ್ರಾಮಾಂತರ ಮಟ್ಟದವ್ರಿಗೆ. ಯಾಕಂದ್ರೆ ಸಿಟಿಗಳಲ್ಲಿರೋರ್ಗೆಲ್ಲ ಸೌಲಭ್ಯ ಇರುತ್ತೆ, ನಮ್ ಗ್ರಾಮಾಂತರದಲ್ಲಿರೋರ್ಗೆ ಕೆಲವ್ರಿಗೆ ತುಂಬಾ ಇದಿರುತ್ತೆ. ಅದಕ್ಕೋಸ್ಕರನೇ ಆ ಚಾಲೆಂಜಸ್ನೆಲ್ಲ ಕ್ಲಿಯರ್ ಮಾಡೋಣ, ಏನೋ ನಮ್ ಕೈಲಿ ಆಗೋಷ್ಟು ಅಂತಂತೇಳಿ ಇದ್ ಮಾಡಿದೀವಿ. ಇವತ್ತು ನಿಮ್ಗೆ ಈ ಬುಕ್ಸು ಬ್ಯಾಗು ಇವೆಲ್ಲ ಏನು ಅಂತಂದ್ರೆ ಪ್ರತಿ ವರ್ಷನೂ ನನ್ಗೆ ಈ ತರ ಕೊಡ್ಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ, ಭಗವಂತನ ಆಶೀರ್ವಾದ. ನನ್ನ ಕೈಲಿ ಆಗೋಷ್ಟು ನಾನು ಸಪೋರ್ಟ್. ಯಾಕಂದ್ರೆ ನಮ್ ತಂದೆ ಯಾವಾಗ್ಲೂ ಅನ್ನೋದು ಸತ್ರು ಮನುಷ್ಯ ಬದುಕಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವ್ ಇದ್ ಮಾಡ್ಕೋಬೇಕು ಅಂತಂದ್ರೆ ಯಾವತ್ತು ಮನುಷ್ಯನ್ಗೆ ಸ್ವಾರ್ಥನ ಅನ್ನೋದು ಜಾಸ್ತಿ. ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ.
ಸೊ ನಾವು ಯಾವತ್ತು ಅದನ್ನ ಕಟ್ ಡೌನ್ ಮಾಡಿಲ್ಲಪ್ಪ 4 ಜನಕ್ಕೆ ನಾವು ಇರೋವರೆಗೂ ದಾನ ಧರ್ಮ ಮಾಡಿ, ಯಾಕಂದ್ರೆ ಹೋಗೋವಾಗ ನಾವೇನು ತಗೊಂಡೋಗಲ್ಲ. ಹೋಗೋವಾಗ ನಮ್ಮ ಜೊತೆ ಬರೋದು ಒಂದು ವಿದ್ಯೆನೆ. ವಿದ್ಯೆ ದಾನ, ಅನ್ನದಾನ ತುಂಬಾ ಇದು. ಸೊ ನಿಮ್ ಟೀಚರ್ಸ್ ನೀವು ಯಾವತ್ತೂ ಚಿರಋಣಿಯಾಗಿ, ಟೀಚರ್ಸ್ ಎಲ್ಲಿದ್ರು ನಮ್ ಗುರುಗಳೇ ಹೇಳ್ಬೇಕಾದ್ರೆ. ಸೊ ಹಂಗಾಗಿ ಪ್ರತಿಯೊಂದನ್ನು ಅಷ್ಟೇ ತಾವೆಲ್ಲರೂ ಓದಿ ವಿದ್ಯಾವಂತರಾಗಿ, ಆಮೇಲೆ ಇನ್ನೊಂದು ಫೈನಲ್ ಆಗಿ ಒಂದ್ ಹೇಳ್ತೀನಿ, ನಿಮ್ಮೂರಿಗೆ ನಿಮ್ದೇನೋ ಒಂದು ಕೊಡುಗೆ ಇರ್ಲೇಬೇಕು. ನಾವೆಲ್ಲೇ ಹೋದ್ರು, ಇವಾಗ ನೋಡಿ ನಾನು ಎಲ್ಲಿ ಹೋದ್ರೂ ಯಾವ ನಿಮ್ದು ಅಂದ್ರೆ ಮುಳ್ಬಾಗ್ಲು ಅಂತೀವಿ. ಮುಳ್ಬಾಗ್ಲು ಯಾಕಂತಂದ್ರೆ ನಮ್ಮೂರ್ ಮುಳ್ಬಾಗ್ಲು. ಈಗ ನಾವು ಹುಟ್ಟಿರೋ ಊರ್ ಮುಳ್ಬಾಗ್ಲು. ಹೆಣ್ಮಕ್ಳಾಗಿ ಇನ್ನೊಂದು ಊರಿಗೆ ಹೋಗ್ತೀವಿ, ಇನ್ನೊಂದು ಊರಿಗೆ ಸೊಸೆಯಾಗಿ ಹೋಗ್ತೀವಿ. ಬಟ್ ನಾವ್ ಯಾವತ್ತು ನಮ್ಮ ತವ್ರ ಮನೆನ ಯಾವತ್ತು ಮರಿಬಾರ್ದು. ಆಮೇಲೆ ನಮ್ ಕಡೆಯಿಂದ ನಾವು ಒಂದು ಸ್ಥಾನಮಾನಕ್ಕೆ ಹೋದಾಗ ನಮ್ ಕಡೆ ಏನೋ ಒಂದ್ ಸ್ವಲ್ಪ, ಎಲ್ಲಾ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಕೊಡುಗೆ ಇರ್ಬೇಕು. ಅದಿಟ್ಕೊಂಡ್ರೆ ನಾವ್ ಯಾವತ್ತಿಗೂ ಮುಂದೆ ಒಳ್ಳೇದ್ ಹಾದಿಯಲ್ಲಿ ಹೋಗ್ತೀವಿ. ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ 4 ಮಾತು ಮಾತಾಡಿ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆಲ್ಲ ನನ್ನ ನಮಸ್ಕರಿಸುತ್ತೇನೆ. ಧನ್ಯವಾದಗಳು.